ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕಟಕ ರಾಶಿಯವರ ಗೋಚಾರ ಫಲ, ಭವಿಷ್ಯ ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಕಟಕ ರಾಶಿಯವರಿಗೆ ಗುರುಬಲ ಇದೆ. ವಿಶೇಷವಾಗಿ ಈ ರಾಶಿಯವರು ತುಂಬ ಪ್ರಭಾವಶಾಲಿಯಾಗಿ ಗುರುಬಲ ಇರೋದರಿಂದ ವಿವಾಹಾದಿ ಶುಭ ಕಾರ್ಯ, ಮನೆ ಕಟ್ತಕ್ಕಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮತ್ತಿತರ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಹಾಕ್ತಕ್ಕಂಥದ್ದು ತುಂಬ ಸಮಯ ಉತ್ತಮವಾಗಿದೆ. ಇನ್ನು ಕೆಲವರಿಗೆ ವಿದೇಶ ಯೋಗ, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಕೆಲವೊಂದು ಕೆಲಸಗಳಲ್ಲಿ ತಾನಿಷ್ಟ ಕಡೆ ಟ್ರಾನ್ಸ್ಫರ್ ಆಗಲಿಕ್ಕೆ ಅವಕಾಶ ಇರೋದರಿಂದ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಆದರೆ ಗಡಿಬಿಡಿಯಲ್ಲಿ ಯಾವುದೋ ಮಾತನ್ನು ನಂಬಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಯನ್ನು ತಂದ್ಕೋಬೇಡಿ. ಸಾಧ್ಯ ಆದರೆ ನಾಗನ ಕ್ಷೇತ್ರದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು, ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡಿದರೆ ಇನ್ನೂ ಉತ್ತಮ ಫಲಗಳು ಸಿಗ್ತವೆ. ಸಾಧ್ಯ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸಿದರೆ ನಿಮ್ಮ ಕೆಲಸಗಳಲ್ಲಿ ಇನ್ನೂ ಹೆಚ್ಚಿನ ಫಲಾಫಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ವೀಕ್ಷಕರೇ, ಈ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸೋದು ತುಂಬ ಉತ್ತಮ. ಕೆಲವೊಂದು ಕಡೆ ಅಷ್ಟಮ ಶನಿ ದೋಷ ಇರೋದರಿಂದ ವಾಹನಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಿದ್ದು ಪೆಟ್ಟು ಮಾಡ್ಕೊತಕ್ಕಂಥ ಅವಕಾಶಗಳಿರ್ತದೆ. ಅಥವಾ ಬೇರೆಯವರ ವೆಹಿಕಲ್ಲೇ ಬಂದು ನಿಮ್ಮ ವಾಹನಕ್ಕೆ ತಾಗಿ ಸಮಸ್ಯೆ ಆಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥ ಸಾಧ್ಯತೆಗಳು ಇರೋದರಿಂದ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅಗತ್ಯ. ಅಷ್ಟಮ ಶನಿ ದೋಷದ ಪರಿಹಾರಕ್ಕಾಗಿ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಎಳಬತ್ತಿ ದೀಪ ಹಚ್ಚಿ, 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಳ್ಳೆಣ್ಣೆ ದಾನ ಕೊಡಿ. ವಿಶೇಷವಾದಂಥ ನಿಮಗಿಷ್ಟವಾದಂಥ ಪೂಜೆಯನ್ನು ಮಾಡಿಸಿ. ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಬೇಡ. ಹಾಗೆ ಕಟಿಂಗ್ ಮಾಡಿಸ್ತಕ್ಕಂಥದ್ದು, ಶೇವಿಂಗ್ ಮಾಡಿಸ್ತಕ್ಕಂಥದ್ದು ಅಥವಾ ನಾನ್ ವೆಜ್ ಅಥವಾ ಡ್ರಿಂಕಿಂಗ್ ಇದ್ಯಾವುದು ಉತ್ತಮ ಅಲ್ಲ. ವೀಕ್ಷಕರೇ, ಕಟಕ ರಾಶಿಯವರು ಆದಷ್ಟು ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಾಗಲಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಈ ರಾಶಿಯವರಿಗೆ ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಹಳದಿ ಬಣ್ಣದ ವಸ್ತ್ರಗಳು ಮತ್ತು ಕೆಂಪು ಬಣ್ಣದ ವಸ್ತ್ರಗಳು ಅತ್ಯಂತ ಶುಭಪ್ರದವಾಗಿರ್ತವೆ. ಹಾಗೆ ಉತ್ತಮ ಫಲಾಫಲಗಳನ್ನು ತಂದುಕೊಡ್ತವೆ. ಈ ರಾಶಿಯವರು ವಾಯುವ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯಾಪಾರದಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬೋದು. ಈಶಾನ್ಯ ದಿಕ್ಕಿನ ವ್ಯಾಪಾರದಿಂದಲೂ ಸಹ ಇವರು ಇಂಪ್ರೂವ್ ಆಗಲಿಕ್ಕೆ ಸಾಧ್ಯತೆಗಳು ಇದೆ. ಇನ್ನು ಈ ರಾಶಿಯವರು ಶನಿವಾರಗಳಂದು ಆಂಜನೇಯ ದೇವಸ್ಥಾನದಲ್ಲಿಯೂ ಸಹ ಪೂಜೆ ಕೊಡೋದ್ರಿಂದ, ಪ್ರಾರ್ಥನೆ ಮಾಡ್ಕೊಂಬೋದಿರೋದ್ರಿಂದ ಶನಿ ದೋಷದ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ. ಆದರೂ ಸಹ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥದ್ದು
ಬಹಳ ಉತ್ತಮ. ವಿಶೇಷವಾಗಿ ಈ ರಾಶಿಯವರು ಏಪ್ರಿಲ್ವರೆಗೂ, ಈ ವರ್ಷ ಕಳೆದು ಮುಂದಿನ ವರ್ಷದ ಏಪ್ರಿಲ್ವರೆಗೂ ಗುರುಬಲ ಇರೋದರಿಂದ, ಅತ್ಯಂತ ಬಲಿಷ್ಠವಾಗಿ ಇರೋದರಿಂದ ನೀವು ಅಂದುಕೊಂಡದೇ ಇರೋ ಕಾರ್ಯಗಳಿಗಿಂತ ಹೆಚ್ಚಿನ ಅನುಕೂಲಗಳು ನಿಮಗೆ ಶುಭ ಫಲವನ್ನು ಕೊಡ್ತವೆ. ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ. ಸೋಮವಾರದ ದಿನ, ಮಂಗಳವಾರ, ಗುರುವಾರ, ಭಾನುವಾರ ಈ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಅದರಲ್ಲಿ ಇನ್ನೂ ಹೆಚ್ಚಿನ ಶುಭ ದಿನ ಅಂತಂದರೆ ಸೋಮವಾರ ಅಥವಾ ಗುರುವಾರ ಮತ್ತು ಭಾನುವಾರಗಳನ್ನು ಆಯ್ಕೆ ಮಾಡ್ಕೊಂಬೋದ್ರಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆದಷ್ಟು ಕೆಟ್ಟ ಜನರಿಂದ ಅಥವಾ ಶತ್ರುಗಳಿಂದ ದೂರ ಇರೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.